ಅಕ್ಷರಶಃ 40 ವರ್ಷದ ಸೇವೆ ಮತ್ತು ರಾಜಕೀಯ ಜೀವನದಲ್ಲಿ ಸಾಧಿಸಿ ತೋರಿಸಿದಂತಹ ಅಪರೂಪದ ವ್ಯಕ್ತಿತ್ವ ಸನ್ಮಾನ್ಯ ಶ್ರೀ BC ನಾಗೇಶ್ ಅವರು. ಬಹುಶಃ ಈ ಒಂದು ಸಚಿವ ಸ್ಥಾನ ಕೇಳಿ ಪಡೆಕೊಂಡದ್ದು ಅಲ್ಲ, ಅರ್ಹತೆಗೆ ಒಲಿದು ಬಂದದ್ದು ಅನ್ನುವಂಥದ್ದನ್ನೆಲ್ಲ ನಾವೆಲ್ಲ ತಿಳಿದುಕೊಂಡಿರುವಂತಹ ಸತ್ಯ. ಬಹುಶಃ ಸೇವೆಯೊಂದಿಗೆ ಸಂಘಟನೆಯೊಂದಿಗೆ ಬೆಳೆದಂತಹ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು ಸರಳತೆಯಲ್ಲಿ ಇಡೀ ಸಚಿವ ಸಂಪುಟಕ್ಕೆ ಮೊದಲಿಗೆ ವ್ಯಕ್ತಿತ್ವ ಅನ್ನುವಂಥದ್ದು ಕೂಡ ಮತ್ತೊಂದು ಸತ್ಯ. ಬಹುಶಃ ರೈಲಿನಲ್ಲಿ ಒಬ್ಬ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಣ ಸಚಿವ ಒಂದು ಕೈಯಲ್ಲಿ ಲಗೇಜ್ ಅನ್ನು ಹಿಡ್ಕೊಂಡು ಓಡಾಟ ಮಾಡುವಂತ ಒಬ್ಬ ವ್ಯಕ್ತಿತ್ವ ಇದ್ರೆ ರಾಜ್ಯಕ್ಕೆ ಪ್ರಥಮ ವ್ಯಕ್ತಿ ಅಂತ ಹೇಳಿದ್ರೆ ಸಚಿವರು ಅತ್ಯಂತ ಗೌರವದಿಂದ ಅಭಿಮಾನದಿಂದ ಚಳವಳಿಯೊಂದಿಗೆ ಸರಳ ವ್ಯಕ್ತಿತ್ವದ ಕರ್ನಾಟಕ ಪ್ರಾಥಮಿಕ ಶಿಕ್ಷಕರಿಗೆ ದೊಡ್ಡ ವ್ಯಕ್ತಿ ಚಳವಳಿಗೆ ಅಭಿನಂದನೆ. ಜನಪ್ರಿಯ ಶಾಸಕರಾಗದೆ ಜನಪರ ಶಾಸಕರಾಗಿ ಗುರುತಿಸಿಕೊಂಡಿರುವ ನಮ್ಮೆಲ್ಲರ ಪ್ರೀತಿಯ ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರು, ಪುತ್ತೂರಿನ ಸಂಜೀವಿನಿ ಅನ್ನುವಂತಹ ಖ್ಯಾತಿಯನ್ನು ಪಡೆದುಕೊಂಡಿರುವವರು ಸನ್ಮಾನ್ಯ ಸಚಿವರು ಸನ್ಮಾನ್ಯ ಶಾಸಕರಿಗೆ ಗೌರವಾರ್ಪಣೆಯನ್ನ ಸಮರ್ಪಿಸಬೇಕು. ಒಂದು ಚಪ್ಪಾಳೆ. ಅಭಿಮಾನದಿಂದ ಅಭಿನಂದಿಸುತ್ತಾ ಸನ್ಮಾನ್ಯ ಸಚಿವರು ಉದ್ಘಾಟನಾ ಮಾತುಗಳು. ಸ್ನೇಹಿತರು, ಈ ಭಾಗದ ಅಭಿವೃದ್ಧಿಯ ಪರವಾದಂಥ ಶಾಸಕರು ಆದಂಥ ಸಂಜೀವಣ್ಣವರೇ, ಹಿರಿಯರು ಹಲವಾರು ವರ್ಷಗಳಿಂದ ಒಟ್ಟಿಗೆ ಸಂಘಟನೆಯಲ್ಲಿ ಕೆಲಸ ಮಾಡಿದಂಥ ಮತ್ತೋರ್ವ ಮೇಲ್ಮನೆ ಶಾಸಕರಾದಂಥ ಪ್ರತಾಪ್ ಸಿಂಹ ನಾಯಕರವರೇ, ವೇದಿಕೆ ಮೇಲಿರುವಂಥ ನಗರಸಭಾ ಅಧ್ಯಕ್ಷರಾದಂಥ ಜೀವೇಂದರ್ ಜೈನ್ ಅವರೇ, ಉಪಾಧ್ಯಕ್ಷರಾದಂಥ ವಿದ್ಯಾಗೌರಿಯವರೇ, ಪುತ್ತೂರು ನಗರಸಭಾ ಸದಸ್ಯರಾದಂಥ ಪ್ರೇಮಲತಾ ನಂದಿಲ್ ಅವರೇ, ಶಣೆ ಅವರೇ, ಈ ಭಾಗದ ಉಪವಿಭಾಗಾಧಿಕಾರಿಗಳಾದಂಥ ಗಿರಿನಂದನ್ ಅವರೇ, ಲೋಕೇಶ್ ಅವರೇ, ಸೇರಿರುವಂಥ ಶ್ರದ್ಧೆಯ ತಾಯಂದಿರೇ, ಸಜ್ಜನ ಬಂಧುಗಳೇ, ನನ್ನ ಎಲ್ಲ ಪ್ರೀತಿಯ ಮಕ್ಕಳೇ ಮತ್ತು ನನ್ನ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರು, ತುಂಬ ಸಂತೋಷ. ನಾನು ಸಂಜೀವಣ್ಣಂಗೆ ಹೇಳ್ತಾ ಇದ್ದೆ, ನಮ್ಮ ಕಡೆ ಏನಾದ್ರು ನಾವೊಂದು ಶಾಲೆಯ ಕಾರ್ಯಕ್ರಮ ಮಾಡಿದ್ರೆ ಇದರ ಅರ್ಧ ಜನ ಬಂದ್ಬಿಟ್ರೆ ನಾವು ತುಂಬ ಸಂತೋಷ ಪಡ್ತೀವಿ. ಇಲ್ಲಿ ಬಂದಿರೋದಲ್ಲ, ಆದರೆ ನಿಮ್ಮ ಭಾಗಿತ್ವವನ್ನು ನೋಡಿದಾಗ ಖಂಡಿತ ಹೃದಯ ತುಂಬ ಬರುತ್ತೆ. ನಾನು ಎಷ್ಟು ಹೇಳಿದ್ರು ಸಾಕಾಗಲ್ಲ. ಅದರಲ್ಲೂ ಸರ್ಕಾರಿ ಶಾಲೆ ಅಂದರೆ ಅದು ಸರ್ಕಾರದ್ದು ಅನ್ನುವಂಥ ಮಾನಸಿಕತೆ ಬೇರೆ ಕಡೆ ಇದೆ. ಆದರೆ ಇಲ್ಲಿ ಸರ್ಕಾರಿ ಶಾಲೆ ಅಂದರೆ ನನ್ನ ಶಾಲೆ ಎನ್ನುವಂಥ ಮಾನಸಿಕತೆಯಲ್ಲಿ ನೀವು ಬಂದಿರೋದನ್ನು ನೋಡಿದಾಗ ನನಗೆ ತುಂಬ ಹೆಮ್ಮೆ ಆಗ್ತದೆ. ಮೊದಲನೇದಾಗಿ ನಿನ್ನೆ ಫಲಿತಾಂಶ ಬಂದಂಥ ಪರೀಕ್ಷೆ ನಿಮ್ಮ ತಾಲೂಕಿನ 4 ಮಕ್ಕಳು 625ಕ್ಕೆ 625, 11 ಮಕ್ಕಳು 624 ತಗೊಂಡಿದ್ದಾರೆ. ಅವ್ರಿಗೆ ನಾನು ಶುಭ ಕೋರುವಂಥ ಪ್ರಯತ್ನವನ್ನು ಮಾಡಿ. ನಂತರ ನಿನ್ನೆ 97.89 ಸುಮಾರು 90 ಅಂದರೆ ಸುಮಾರು 100ಕ್ಕೆ 90 ಮಕ್ಕಳು ನಿನ್ನೆ SLCಯನ್ನು ಉತ್ತೀರ್ಣರಾಗಿರುವಂಥ ಎಲ್ಲ ಮಕ್ಕಳುಗಳಿಗೂ ಸಹಿತ ನಾನು
ಶುಭವನ್ನು ಕೊಡುವಂಥ ಪ್ರಯತ್ನ ಮಾಡ್ತೇನೆ. ಈ ಎಲ್ಲ ಮಕ್ಕಳ ಈ ಪ್ರಯತ್ನಕ್ಕೆ ಪೂರ್ಣ ಸಹಕಾರ ಕೊಟ್ಟಂತ ನನ್ನ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರು ಸಹಿತ ಅಭಿನಂದನೆಗಳನ್ನ ಹೇಳುವಂಥ ಪ್ರಯತ್ನ ಮಾಡಿದೆ. ನಮಗೆ ಅರಿವಿದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ಯಾವುದೇ ಸರ್ಕಾರ ಡೆವಲಪ್ಮೆಂಟ್ ವರ್ಕ್ಗೆ ಅಂತ ಖರ್ಚು ಮಾಡಿದ್ರೆ ಒಂದು 10,000 ಕೋಟಿ ವರ್ಷದಲ್ಲಿ ಖರ್ಚು ಮಾಡಿದ್ರೆ ಅದು ತುಂಬಾ ಜಾಸ್ತಿ. ಆದರೆ ಶಿಕ್ಷಣ ಇಲಾಖೆಗೆ ಸುಮಾರು 24,000 ಕೋಟಿಯನ್ನ ಖರ್ಚು ಮಾಡ್ತಾ ಇದ್ದಾರೆ. 24,000 ಕೋಟಿಯಲ್ಲಿ 19,000 ಕೋಟಿಯಷ್ಟು ಸಂಬಳವನ್ನ ಮತ್ತು ಪೆನ್ಷನ್ ಅನ್ನ ಕೊಡುವಂಥದ್ರಲ್ಲಿ 500-600 ಕೋಟಿಯಷ್ಟು 1,200 ಕೋಟಿಯಷ್ಟು ಮಧ್ಯಾಹ್ನದ ಊಟ, 500-600 ಕೋಟಿಯಷ್ಟು ಬೇರೆ ಬೇರೆ ಇದನ್ನ ಕೊಡುವ ಮಕ್ಕಳಿಗೆ ಕೊಡುವಂತ ಇದರಲ್ಲಿ ಈ ತರ ಖರ್ಚಾಗಬಹುದು. ಆದ್ರೆ ಯಾಕೆ ಸರ್ಕಾರ ಇಷ್ಟೊಂದು 24,000 ಕೋಟಿ ಖರ್ಚು ಮಾಡುತ್ತೆ ಅನ್ನುವಂಥದ್ದನ್ನು ನೋಡಿದಾಗ ಒಂದೇ ಒಂದು ನಮ್ಮೆಲ್ಲರಿಗೂ ಅನಿಸೋದು, ಈ ದೇಶ ಮುಂದಿನ ದಿನಗಳಲ್ಲಿ ಜಗದ್ಗುರು ಆಗಬೇಕು ಅನ್ನೋದಾದ್ರೆ ನಮ್ಮ ಮಕ್ಕಳು ಆ ಮಟ್ಟಕ್ಕೆ ಏರಲೇಬೇಕು ಅನ್ನುವಂಥ ಅನಿವಾರ್ಯದ ಕಾರಣಕ್ಕೋಸ್ಕರ ನಾವು ಅದನ್ನು ಮಾಡ್ತಾ ಇದ್ದೀವಿ. ಹ್ಯೂಮನ್ ರಿಸೋರ್ಸ್ ಅಂತ ಕರಿತೀವಿ ನಾವು. ಮಕ್ಕಳೇ ನಮ್ಮ ರಿಸೋರ್ಸ್. ಆ ಸೋರ್ಸ್ ಅನ್ನ ಡೆವಲಪ್ ಮಾಡಬೇಕು, ಅದಕ್ಕೋಸ್ಕರ ಇಷ್ಟು ಹಣವನ್ನು ನಾವು ಖರ್ಚು ಮಾಡ್ತಾ ಇದ್ದೀವಿ. ತುಂಬಾ ಜನ ಅನ್ಕೊಂಡಿರ್ಬೋದು ಸರ್ಕಾರಿ ಶಾಲೆ ಅಂದ್ರೆ ಬೇಕಾಷ್ಟು ಕಡೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಸ್ ಇರುತ್ತೆ. ಎರಡು ಕಾರಣಕ್ಕೋಸ್ಕರ ನಮ್ಮ ಶಾಲೆಗೆ ಮಕ್ಕಳನ್ನ ಕಲಿಸೋದ್ರಲ್ಲಿ ಒಂದಷ್ಟು ಕಡೆ ಹಿಂದೇಟ್ ಆಗ್ತಾರೆ. ಒಂದು ಅವರೇ ಅನ್ಕೊಂಡಿದ್ದಾರೆ ನಮ್ಮ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಯಿಂದ ಚೆನ್ನಾಗಿರಲ್ಲ. ನಾನು ಮೊನ್ನೆ ಇಂಡಿಯಾ ಫಾರ್ IAS ಅನ್ನುವಂಥ ಒಂದು ಸಂಸ್ಥೆ, ಅಲ್ಲಿ ಮೊನ್ನೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಪಾಸ್ ಆದಂತ 24 ಅಭ್ಯರ್ಥಿಗಳನ್ನ ಸನ್ಮಾನ ಮಾಡಕ್ಕೆ ಕರೆದಿದ್ದರು. ನಾನು ಆ ಸನ್ಮಾನ ಮಾಡುವಂತ ಟೈಮಲ್ಲಿ ಪ್ರತಿ ವಿದ್ಯಾರ್ಥಿಗೆ ಅಲ್ಲಿ ಪಾಸ್ ಆದಂತ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಪಾಸ್ ಆದಂತ ಆ ವಿದ್ಯಾರ್ಥಿನ ಕೇಳ್ತಿದ್ದೆ, ನೀನು ಯಾವ ಶಾಲೆಯಲ್ಲಿ ಓದಿದ್ದೆ ಅನ್ನೋದು. ಅದರಲ್ಲಿ 19 ಜನ ನನಗೆ ಹೇಳಿದ್ದು ನಾನು ಗೌರ್ಮೆಂಟ್ ಶಾಲೆಯಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದೀನಿ ಅನ್ನುವಂತ ಮಾತನ್ನ ನಾನು. ಆದ್ರೆ ಕೆಲವು ಶಾಲೆಗಳು ದೊಡ್ಡ ದೊಡ್ಡ ಫ್ಲೆಕ್ಸ್ ಹಾಕೋದನ್ನ ನೋಡಿದ್ವಿ ನಾವು. ನೀವೇನಾದ್ರು ಇಂಟ್ರೆಸ್ಟ್ ಇದ್ರೆ ಆ ಫ್ಲೆಕ್ಸಿನ ಏನಾದ್ರು ಫೋನ್ ನಂಬರ್ ಕೊಟ್ರೆ ಆ ಮಕ್ಕಳು ಫೋನ್ ಮಾಡಿ ಕೇಳಿ, ನಿಜವಾಗ್ಲೂ ನೀನು ಆ ಇನ್ಸ್ಟಿಟ್ಯೂಟ್ ಅಲ್ಲಿ ಓದಿದ್ಯೋ ಅಥವಾ ಬೇರೆ ಕಡೆ ಓದಿದ್ಯೋ ಅಂತ. ಖಂಡಿತ ಮಕ್ಕಳು ಆ ಇನ್ಸ್ಟಿಟ್ಯೂಟ್ ಅಲ್ಲಿ ಓದಿರಲ್ಲ. ಅವ್ರಿಗೆ ಏನಾದ್ರು ಒಂದಷ್ಟು ಆಸೆ ತೋರಿಸಿ ಫೋಟೋ ತಗೊಂಡು ನಮ್ಮ ಶಾಲೆಗೆ ಹಾಕುವಂಥದ್ದು ಇರುತ್ತೆ. ಆದ್ರೆ ನಾವು ಸರ್ಕಾರಿ ಶಾಲೆ ಇಷ್ಟೊಂದು ಮಕ್ಕಳು ಇಷ್ಟೊಂದು ಅಚೀವ್ ಮಾಡಿದ್ರು ಅದನ್ನು ಹೇಳ್ಕೊಳ್ಳೋದ್ರಲ್ಲಿ ನಾವೆಲ್ಲೋ ಹಿಂದೇಟ್ ಹಾಕ್ತೀವಿ ಅಂತ. ಅದಕ್ಕೆ ನಾನು ತುಂಬ ಸಲ ಹೇಳ್ತಿರ್ತೀನಿ, ಕರ್ನಾಟಕ ಶಾಲೆಯಲ್ಲಿ ಮಾರ್ಕೆಟಿಂಗ್ ಅಲ್ಲಿ ನಾವು ಫೇಲ್ ಆಗಿದ್ದೀವಿ ಅಂತ. ನಾವು ಮಾರ್ಕೆಟ್ ಮಾಡ್ಕೊಳಕ್ಕಾಗದೆ ಮಕ್ಕಳು ಬೇರೆ ಶಾಲೆಗಳಿಗೆ ಕಳಿಸಿ ಫೈನಾನ್ಷಿಯಲಿ ತುಂಬಾ ಒದ್ದಾಡ್ಕೊಂಡು ಬಾಳುವಂಥದ್ದನ್ನು ಸಹಿತ ನಾವು ನೋಡಿದ್ದೀವಿ. ಆದರೆ ಸೌತ್ ಕೇರಳ ಒಂದು ವಿಶೇಷ, ಇಲ್ಲಿರುವಂಥ ಪ್ರೈವೇಟ್ ಶಾಲೆಗಳು ಸಹಿತ ಏನಾದರೂ ಒಂದಷ್ಟು ಒಳ್ಳೇದು ಮಾಡಬೇಕು ಅನ್ನೋದಕ್ಕಿರುವಂಥ ಶಾಲೆಗಳೇ ಜಾಸ್ತಿ ಇದೆ. ಭಾರಿ ಫೀಸ್ ತಗೊಂಡು ಭಾರಿ ಬೇರೆ ಥರದ ಕಲ್ಚರಿನ ಶಾಲೆಗಳಿಲ್ಲ. ಇಲ್ಲೂ ಸರ್ಕಾರಿ ಶಾಲೆ ತರವೇ ಪ್ರೈವೇಟ್ ಶಾಲೆಗಳು ಸಹಿತ ವರ್ಕ್ ಮಾಡ್ತಾರೆ. ಅದೊಂದು ನಿಮ್ಮ ಈ ಭಾಗದ ಒಂದು ವಿಶೇಷ. ಈ ತರದ ಒಂದು ಒಳ್ಳೆಯ ವಾತಾವರಣನ ಹಿರಿಯರು ಯಾರು ನಿರ್ಮಾಣ ಮಾಡಿದ್ರು ಅನ್ನೋ ಗೊತ್ತಿಲ್ಲ ಈ ಭಾಗದಲ್ಲಿ. ಅದಕ್ಕೆ ಈಗಿನ ಪ್ರತಾಪ್ ನಾಯಕರು ಹೇಳ್ತಿದ್ದೆ, ಎರಡು ಭಾಗದಲ್ಲಿ ನಾವು ವಿಶೇಷ ನೋಡ್ತೀವಿ. ಒಂದು ಈ ಸೌತ್ ಕೇಂದ್ರದಲ್ಲಿ ಮತ್ತು ಇನ್ನೊಂದು ನಾರ್ತ್ ಕೇಂದ್ರದಲ್ಲಿ. ನಾರ್ತ್ ಕೇಂದ್ರದಲ್ಲೂ ಇದೇ ತರ ಸಿರ್ಸಿ ಸಿದ್ದಾಪುರ ಈ ಭಾಗದಲ್ಲೂ. ನಾನೊಂದು ಮೊನ್ನೆ ಸಿರ್ಸಿ ಸಿದ್ದಾಪುರದ ಒಂದು ಕಾರ್ಯಕ್ರಮಕ್ಕೆ ನಾನು ಅವತ್ತು ಬೇರೆ ಕಾರಣದಿಂದ ನಾನು ಲೇಟಾಗಿ ಹೋಗ್ಬೇಕಾಯ್ತು. ಲೇಟ್ ಅಂದ್ರೆ ಇವತ್ತು 1 ಗಂಟೆ ಲೇಟ್ ಆದ್ರೆ ಇವತ್ತು 5 ಗಂಟೆ ಲೇಟ್ ಹೋಗೋದು. 5 ಗಂಟೆ ಲೇಟ್ ಆದ್ರೆ ರಾತ್ರಿ ನಾನು ತಲುಪಿದಾಗಲೇ 10 ಗಂಟೆ. ಆ 10 ಗಂಟೆ ಟೈಮಲ್ಲೂ ಆ ಶಾಲೆಯಲ್ಲಿ ಸುಮಾರು 1,500 ಜನ ಕಾಯ್ತಾ ಇದ್ದೀವಿ. ಅಂದ್ರೆ ಅವರಿಗೆ ಶಾಲೆಯ ಬಗ್ಗೆ ಇದ್ದಂತ ಆಸಕ್ತಿ. ನಿಮ್ಮೆಲ್ಲರ ಆಸಕ್ತಿಯ ತಕ್ಕಂತೆ ಇನ್ನೊಂದು ಮಾತು ಪ್ರತಾಪ್ ಜನರು ಮತ್ತು ಸಂಜೀವಣ್ಣ ಹೇಳ್ತಿದ್ರು. ಈಗಿನ ಲೋಕೇಶ್ ಕೇಳಿದೆ ನಾನು, ಈ ಕಾರ್ಯಕ್ರಮಕ್ಕೆ ಎಷ್ಟು ಖರ್ಚು ಮಾಡಿದ್ರಿ?
ಅವ್ರು ಹೇಳ್ತಿದ್ರು ಸುಮಾರು 80,000 ಲಕ್ಷ ಆಗಿರ್ಬೋದು ಅನ್ನುವಂಥ ಅಂದಾಜು ಹೇಳಿದ್ರು. ಯಾಕೆಂದರೆ ಪೆಂಡಾಲೆ ಮಳೆಕಾಲ ಆದ್ದರಿಂದ ಪೆಂಡಾಲ್ಗೆ ತುಂಬ ಖರ್ಚಾಗಿದೆ. ಹೇಗೆ ಮಾಡಿದ್ರಿ? ಎಲ್ಲರೂ ಡೋನರ್ಸ್ ಕೊಟ್ಟಿದ್ದು, ನಾವೇನು ತುಂಬ ಕೇಳಿದ್ದಲ್ಲ, ಅವರಾಗಿ ಕೊಟ್ಟು ಇಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿಸೋದು. ಅಂದರೆ ಇಂಥ ಒಂದು ಒಳ್ಳೆಯ ಮನಸ್ಥಿತಿಯ ಭಾಗದ ಈ ಕಾರ್ಯಕ್ರಮದಲ್ಲಿ ಬಂದಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ನಿಮಗೆ ಗೊತ್ತಿರ್ಬೋದು, ಶಿಕ್ಷಣಕ್ಕೆ ರಾಷ್ಟ್ರದಲ್ಲಿ ತುಂಬ ಒತ್ತು ಕೊಟ್ಟಂಥದ್ದು ಅಟಲ್ ಬಿಹಾರಿ ವಾಜಪೇಯಿ ಕಾಲ. ಸರ್ವ ಶಿಕ್ಷಣದ ಅಭಿಯಾನ ಅನ್ನುವಂಥದ್ರ ಮೂಲಕದಲ್ಲಿ ಈ ದೇಶದಲ್ಲಿರುವಂತಹ ಎಲ್ಲ ಶಾಲೆಗಳನ್ನು ಯಾವುದೇ MNCಯ ಶಾಲೆಗೆ ಕಡಿಮೆ ಇದ್ದಂಗೆ ನಮ್ಮ ಶಾಲೆಗಳನ್ನ ತರಬೇಕು ಅಂತ ಯೋಚನೆ ಮಾಡಿದಂಥದ್ದು. 2000ರಿಂದ 2001ರಿಂದ 2010 ಸರ್ವ ಶಿಕ್ಷಣ ಅಭಿಯಾನ ಅನ್ನುವಂಥದ್ದು ಒಂದು ದೊಡ್ಡ ಕಾರ್ಯಕ್ರಮ ತಂದರು. ಆ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಆ ಕಾರ್ಯಕ್ರಮದ ಮುಂಚೆ ಶಾಲೆಗಳ ಚಟುವಟಿಕೆಗಳನ್ನ ನೋಡ್ಬೇಕಾಯಿತು. ಈ ಭಾಗ ಬಿಟ್ಟು ನಾ ಹೇಳ್ತಿರೋದು, ಈ ಭಾಗನೇ ನೀವು ಎಲ್ಲ ಕಡೆ ಕಂಪೇರ್ ಮಾಡಬೇಕು. ಈ ಭಾಗದ ಬಿಟ್ಟು ಏನಾದ್ರು ಆ ಶಾಲೆಗೆ ಕಟ್ಟಿದಾಗ ಊರಿನವರೆಲ್ಲ ಸೇರ್ಕೊಂಡು ಯಾರೋ ಬಾಗಿಲು ಕೊಡಿಸಿ, ಯಾರೋ ಕಿಟಕಿ ಕೊಡಿಸಿ, ಯಾರೋ ಇಟ್ಕೆ ಕೊಟ್ಟು ಕಟ್ತಾ ಇದ್ರು. ಅದಕ್ಕೆ ಬಣ್ಣ ನೋಡಿದ್ದೆ 2000ನೇ ಇಸ್ವಿಯಲ್ಲಿ ಅಟಲ್ಜಿ ಪ್ರೈಮ್ ಮಿನಿಸ್ಟರ್ ಆದ ಸರ್ವ ಶಿಕ್ಷಣ ಅಭಿಯಾನದ ಮೂಲಕ ಅವರು ಒಂದೇ ಒಂದು ಯೋಚನೆ ಮಾಡಿದ್ರು, ಕಟ್ಟ ಕಡೆಯ ಮಗು ಸಹಿತ ಶಿಕ್ಷಣಕ್ಕೆ ಬರಬೇಕು. ಅದೇ ದೀನದಯಾಳ್ಜಿ ಕೊಟ್ಟಂತ ಅಂತ್ಯೋದಯದ ಕಾರ್ಯಕ್ರಮನೇ ಅದು. ಕಟ್ಟ ಕಡೆಯ ಮಗುವನ್ನ, ಕಟ್ಟ ಕಡೆಯ ಮನುಷ್ಯನ ನೆಮ್ಮದಿಯನ್ನ ನೋಡುವಂಥದ್ದು, ಅವನ ಅಭಿವೃದ್ಧಿಯನ್ನು ನೋಡೋದು ಬಿಜೆಪಿಯ ಕನಸು ಅನ್ನುವಂಥದ್ದನ್ನ ಅಂತ್ಯೋದಯದ ಮೂಲಕ ದೀನದಯಾಳು ನಮಗೆಲ್ಲ ಹೇಳ್ಕೊಟ್ಟಂಥದ್ದು. ಆ ಪ್ರಯತ್ನವನ್ನು ಒಂದೊಂದು ಕಾರ್ಯಕ್ರಮದಲ್ಲೂ ನಾವು ನೋಡ್ತಾ ಬಂದ್ರೆ ಆ ಕಟ್ಟ ಕಡೆಯ ಮನುಷ್ಯನ ನೆಮ್ಮದಿಯ ಸಮಾಧಾನ ತೋರುವಂತಹ ಕಾರ್ಯಕ್ರಮವನ್ನೇ ನಾವು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಶಿಕ್ಷಣಕ್ಕೆ ಒತ್ತು ಕೊಟ್ಟರು. ಒತ್ತು ಕೊಡುವಂತ ಟೈಮಲ್ಲೂ ಅವರು ಬಿಜೆಪಿ ಆಡಳಿತದ ರಾಜ್ಯಗಳು ಮಾತ್ರ ಮಾಡ್ತೀನಿ ಅಂತ ಯೋಚನೆ ಮಾಡಲಿಲ್ಲ. ದೇಶದ ಎಲ್ಲಾ ರಾಜ್ಯಗಳಲ್ಲೂ ಶಾಲೆಗಳು ನೀಟ್ ಆಗಬೇಕು, ನಮ್ಮ ಮಕ್ಕಳು ಒಳ್ಳೆ ವಾತಾವರಣದಲ್ಲಿ ಇರಬೇಕು. ಬರೀ ಒಳ್ಳೆ ವಾತಾವರಣ ಸಾಲದು, ಹೆಣ್ಮಕ್ಳುಗಳು ಶಾಲೆಗೆ ಬರಬೇಕು ಅಂದ್ರೆ ಒಂದು ಶೌಚಾಲಯ ಇರಬೇಕು, ಶೌಚಾಲಯ ಇರಬೇಕು ಅಂದ್ರೆ ಈಗ ನೀರಿನ ವ್ಯವಸ್ಥೆ ಮಾಡಬೇಕು. ಈ ತರದ ಪುಟ್ಟ ಪುಟ್ಟ ವಿಷಯಗಳನ್ನು ಸಹಿತ ಯೋಚನೆ ಮಾಡಿ ಒಂದು ದೊಡ್ಡ ಕಾರ್ಯಕ್ರಮವನ್ನ ದೇಶಕ್ಕೆ ಕೊಟ್ಟು ಅನ್ಕೊಂಡಿದ್ರು 2010ರಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅಂತ ಅವ್ರು ಅನ್ಕೊಂಡಿದ್ರು. ಯಾಕೆ ನಾನು ಅಟಲ್ಜಿ ಮಾಡಿದಂಥ ಕಾರ್ಯಕ್ರಮದ ಮೂಲಕ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ತುಂಬದ ವರ್ಷ ಇರುತ್ತೆ. ಆ ಕಾರಣಕ್ಕೆ 2010ರಲ್ಲಿ ಈ ದೇಶದ ಎಲ್ಲಾ ಶಾಲೆಗಳನ್ನು ಒಂದು ಮಾದರಿ ಶಾಲೆಗಳನ್ನು ಮಾಡಿ ನನ್ನ ಕಟ್ಟ ಕಡೆಯ ಮಗುವು ಸಹಿತ ಒಳ್ಳೆಯ ಶಿಕ್ಷಣವನ್ನ ತಗಬಹುದು. ಬರೀ ಕಟ್ಟಡಕ್ಕೆ ನಿಲ್ಲುತ್ತಿಲ್ಲ ಅವರು. ಎಲ್ಲೆಲ್ಲಿ ಒಂದು ಟೀಚರಿನ ಶಾಲೆ ಇತ್ತು ಕೇಂದ್ರ ಸರ್ಕಾರ ಹೇಳಿದ್ದು, ಇನ್ನೊಂದು ಟೀಚರಿನ ದುಡ್ಡನ್ನ ದೇಶದ ಎಲ್ಲಾ ಶಾಲೆಗಳಿಗೂ ನಾನು ಕೊಡ್ತೀನಿ, ನೀವು ಟೀಚರ್ಸ್ನ ತಗೊಂಡು ಪಾಠವನ್ನ ಮಾಡಿಸ್ಬೇಕು. ಅಂದ್ರೆ ಶಿಕ್ಷಣಕ್ಕೆ ಬೇಕಾದ ಒಂದು ವಾತಾವರಣದ ಜೊತೆಗೆ ಶಿಕ್ಷಕರ ಅವಶ್ಯಕತೆ ಇದೆ. ಈ ತರದ ಸಂಸ್ಕೃತಿಯನ್ನ ಹಾಕೊಟ್ಟಂತ ಮೋದಿಯವರು ಇನ್ನೂ ಮುಂದಕ್ಕೆ ಹೋದರು. ನಿಮ್ಗೆಲ್ಲರಿಗೂ ಗೊತ್ತಿದೆ, ಹೆಣ್ಮಕ್ಳು ವಿದ್ಯಾಭ್ಯಾಸದಲ್ಲಿ ನಮ್ಮ ಶಾಲೆಗಳು ಬರ್ತಿದ್ದಂತ ಸಂಖ್ಯೆ ಕಡಿಮೆ ಇದೆ. ಅದಕ್ಕೋಸ್ಕರ ಬೇಟಿ ಪಡಾವ್ ಬೇಟಿ ಬಚಾವ್ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಸಹಿತ ಹಾಕಿದೆ. ಎಲ್ಲ ಹೆಣ್ಮಗುಗೂ ಸಹಿತ ಶಿಕ್ಷಣ ಸಿಗಲೇಬೇಕು ಅನ್ನುವಂತ ಪ್ರಯತ್ನ. ಈ ತರದ ಪ್ರಯತ್ನದ ಮೂಲಕ ಶಿಕ್ಷಣದಲ್ಲಿ ಆಮೂಲಾಗ್ರವಾದಂಥ ಬದಲಾವಣೆ ಶಿಕ್ಷಣದ ಮೂಲಕ ದೇಶದಲ್ಲಿ ತರಬೇಕು. ನಿಮಗೆ ಗೊತ್ತಿದೆ, ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಪ್ರಮುಖರು ಎಲ್ಲರನ್ನೂ ಅವರ ಲೇಖನಗಳನ್ನು ಓದ್ತಿದ್ರು. ಅವರೆಲ್ಲರೂ ಒಂದೇ ಆಸೆ ಪಟ್ಟಿದ್ರು, ಈ ದೇಶ ಮತ್ತೊಮ್ಮೆ ಸ್ವಾಭಿಮಾನಿಯಾಗಿ ಸ್ವಾವಲಂಬಿಯಾಗಿ ಪ್ರಪಂಚದ ಗುರುವಾಗಬೇಕು ಅನ್ನೋ ಆಸೆ ಇದೆ. ವಿಶೇಷವಾಗಿ ಇದಾಗಬೇಕು ಅನ್ನೋದಾದ್ರೆ ಈ ದೇಶದಲ್ಲಿ ಶಿಕ್ಷಣದ ವ್ಯವಸ್ಥೆಗಳು ಬದಲಾಗಬೇಕು ಅನ್ನುವಂಥ ಕನಸನ್ನು ಕಂಡಿದ್ದೀವಿ. 1890ರಲ್ಲಿ ವಿವೇಕಾನಂದ ಹೇಳಿದ್ರು, ಈ ದೇಶದಲ್ಲಿ ಶಿಕ್ಷಣ ಪದ್ಧತಿ ಬದಲಾವಣೆ ಆಗದೇ ಇದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದರೂ ಉಪಯೋಗ ಇಲ್ಲ ಅನ್ನುವಂಥ ಮಾತನ್ನ ವಿವೇಕಾನಂದ 1890ರಲ್ಲಿ ಹೇಳಿದ್ರು. 1836ರಲ್ಲಿ ಗಾಂಧೀಜಿಯವರು ಹೇಳಿದ್ರು, ಈ ದೇಶ ಸ್ವಾತಂತ್ರ್ಯ ಯಾಕೆ ಬರಬೇಕು ಅಂದ್ರೆ ಈ ದೇಶವನ್ನು ಹಾಳು ಮಾಡಿದಂತ ಬ್ರಿಟಿಷ್ ತಂದಂತ ಎಲ್ಲ ವ್ಯವಸ್ಥೆಗಳನ್ನ ಬದಲಾಯಿಸೋಸ್ಕರ ಬೇಕು ಅಂತ ಹೇಳಿದ್ರು. ಹೊರತು ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗಬೇಕು, ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅನ್ನೋದಕ್ಕೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ಅಂತ ಆಸೆ ಪಟ್ಟಿಕ್ಕಿಲ್ಲ. ಈ ದೇಶದಲ್ಲಿ ಸ್ವಾತಂತ್ರ್ಯ ಯಾಕೆ ಬರಬೇಕು ಅಂದ್ರೆ ಈ ದೇಶದಲ್ಲಿ ಸೃಷ್ಟಿ ಮಾಡಿದಂತ ವ್ಯವಸ್ಥೆಯ ಮೂಲಕ ಕಟ್ಟ ಕಡೆಯ ಮನುಷ್ಯ ನೆಮ್ಮದಿಯಾಗಿ ಬದುಕೋದಕ್ಕೋಸ್ಕರ ಬೇಕು ಅಂತ.
ನಮ್ಮ ದೇಶ ಸ್ವಾತಂತ್ರ್ಯದ ಪೂರ್ವದಲ್ಲಿ ಈ ದೇಶದ ದಬ್ಬಾಳಿಕೆಗೆ ಒಳಗಾಗೋದಕ್ಕಿಂತ ಮುಂಚೆ ಯಾವ ಶಾಲೆಯನ್ನು ಸರ್ಕಾರ ನಡೆಸ್ತಿತ್ತು ಅನ್ನೋದು ಇನ್ನೂ ಇಲ್ಲ. ಇತಿಹಾಸದಲ್ಲಿ ಸರ್ಕಾರ ಶಾಲೆ ನಡೆಸ್ತಿತ್ತು, ಸರ್ಕಾರ ದೇವಸ್ಥಾನವನ್ನು ಕಟ್ತಿತ್ತು, ಸರ್ಕಾರ ಕೆರೆಯನ್ನ ಕ್ಲೀನ್ ಮಾಡ್ತಿತ್ತು, ಸರ್ಕಾರ ರಸ್ತೆಯನ್ನ ಮಾಡ್ತಿತ್ತು. ಇತಿಹಾಸ ನಮ್ಮ ಭಾರತದ 10,000 ವರ್ಷದ ಇತಿಹಾಸ ಹುಡುಕೊಂಬಂದ್ರೆ ಸರ್ಕಾರ ಮಾಡ್ತಿತ್ತು. ಅದ್ರ ದೇಶದಲ್ಲಿ ಇತ್ತಿಲ್ವಾ? ಒಂದಕ್ಕಿಂತ ಒಂದು ದೊಡ್ಡ ದೇವಸ್ಥಾನ, ಕೋಟ್ಯಾಂತರ ರೂಪಾಯಿ. ಅದನ್ನ ಇವತ್ತಿನ ನಾವು ವಿಜ್ಞಾನ ಇಷ್ಟು ಮುಂದೋದಾಗ ನೋಡಿದ್ರೆ ಹೇಗೆ ಇಟ್ಟಿದ್ರು ಅಂತ ಆಶ್ಚರ್ಯ ಪಡ್ತೀವಿ. ಬಾಹುಬಲಿನ ಅಲ್ಲಿ ತಗೊಂಡೋಗಿ ಹೆಂಗೆ ನಿಲ್ಲಿಸಿ ಕೆತ್ತಿದ್ರು, ಏನೋ ಇಕ್ವಿಪ್ಮೆಂಟ್ ಇಲ್ಲದೆ ಇದ್ದಾಗ ಆಶ್ಚರ್ಯವಾಗುತ್ತೆ. ಹಂಪೆಗೆ ಹೋಗಿ ಬಂದ್ರಂತೂ ನಿಜವಾಗ್ಲೂ ನಾವು ನಮ್ಮ ದೇಶದಲ್ಲಿ ಆಗಿತ್ತು ಅಥವಾ ಇತಿಹಾಸದಲ್ಲಿ ಇತ್ತೋ ಇಲ್ವೋ ಅನ್ನುವಂಥದ್ದು ಅನ್ಸುತ್ತೆ. ಅಂದ್ರೆ ಇಂಥ ಒಂದು ದೊಡ್ಡ ದೇಶದಲ್ಲಿ ದುರಾದೃಷ್ಟ ಭಾರತೀಯ ವ್ಯವಸ್ಥೆಗಳನ್ನ ದುರ್ಬಳಕೆ ಮಾಡ್ಕೊಂಡು ಪರಾಕ್ರಮ ಅವರ ಈ ದೇಶದ ಎಲ್ಲ ವೀಕ್ನೆಸ್ ಅನ್ನ ತಿಳ್ಕೊಂಡು ಅವರು ವ್ಯಾಪಾರಕ್ಕೆ ಬಂದಂತವ್ರು, ಇಲ್ಲಿ ವಿದ್ಯೆ ಕಲಿಯಕ್ಕೆ ಬಂದಾಗ ಜ್ಞಾನ ಕಲಿಯಕ್ಕೆ ಬಂದಂತವ್ರು ಈ ದೇಶವನ್ನು ಆಳಿದ್ದನ್ನು ನೋಡಿದ್ರು. ಆದರೆ ಇದರಲ್ಲಿ ತುಂಬಾ ವಿಶೇಷವಾಗಿ ಈ ದೇಶವನ್ನ ಹಾಳು ಮಾಡಿದಂಥವ್ರು, ಈ ದೇಶದ ಒಳ್ಳೆಯ ಸೆಲ್ಫ್ ಸಸ್ಟೈನಿಂಗ್ ವ್ಯವಸ್ಥೆಗಳನ್ನ ಹಾಳು ಮಾಡಿರೋದು ಬ್ರಿಟಿಷರು ಅನ್ನುವಂಥದ್ದು ಗೊತ್ತಿದೆ. ಆ ಸೆಲ್ಫ್ ಸಸ್ಟೈನಿಂಗ್ ವ್ಯವಸ್ಥೆಗಳನ್ನ ಹಾಳು ಮಾಡೋದ್ರಲ್ಲಿ ಅವರು ತುಂಬಾ ಮೂಲಭೂತವಾಗಿ ಯೋಚನೆ ಮಾಡಿದಂಥದ್ದು ಶಿಕ್ಷಣ ಪದ್ಧತಿಯನ್ನ ತೆಗೆದೇ ದೇಶದಲ್ಲಿ ನಾವು ಆ ವ್ಯವಸ್ಥೆಯನ್ನ ಮಾಡಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಮೆಕ್ಯಾಲೆ ಶಿಕ್ಷಣ ವ್ಯವಸ್ಥೆಯನ್ನ ತಂದಿದ್ದು ಸಂಜೀವಣ್ಣ ಹೇಳಿದ್ರು. ಆ ಮೆಕ್ಯಾಲೆ ಶಿಕ್ಷಣದ ಪದ್ಧತಿಯ ಕಾರಣಕ್ಕೆ ಏನಾಗಿದೆ ಅನ್ನೋಂಥದ್ದು ನಮಗೆ ನಿಮ್ಮೆಲ್ಲರಿಗೂ ಗೊತ್ತಾಗ್ತದೆ. ಯಾವ್ದಾದ್ರು ರಾಜಕಾರಣಿ ಯಾವ್ದಾದ್ರು ಊರಿಗೆ ಹೋದ್ರೆ ಇಮಿಡಿಯೇಟ್ ಆಗಿ ಕೇಳುವಂಥದ್ದು, ನಮ್ಮ ಮಕ್ಕಳುಗಳು ಕೇಳುವಂಥದ್ದು ಅಥವಾ ನಮ್ಮ ಪೋಷಕರು ಕೇಳುವಂಥದ್ದು, ನನ್ನ ಮಗು BE ಮಾಡಿದೆ ಏನಾರು ಕೆಲಸ ಕೊಡಿಸಿ, ನನ್ನ ಮಕ್ಕಳು BCom ಆಗಿದೆ ಏನಾರು ಕೆಲಸ ಕೊಡಿಸಿ. ಕೆಲಸ ಕೊಡಿಸಿ ಅಂದ್ರೆ ಕೆಲಸಕ್ಕೆ ಹೋಗೋದಕ್ಕೋಸ್ಕರನೇ ವಿದ್ಯೆ ಅನ್ನುವಂಥದ್ದನ್ನ ತಂದಿಟ್ಬಿಟ್ಟಿದ್ದೀವಿ, ಮನಸ್ಸು ತಂದಿಟ್ಬಿಟ್ಟಿದ್ದೀವಿ. ವಿದ್ಯೆ ಅನ್ನುವಂಥದ್ದು, ಜ್ಞಾನ ಸಂಪಾದನೆ ಅನ್ನುವಂಥದ್ದು ನನ್ನ ಖುಷಿಗೆ, ನನ್ನ ಸಂತೋಷಕ್ಕೆ, ನನ್ನ ಕಾಲನ್ನ ನಿಲ್ಲಕ್ಕೆ ಅನ್ನುವಂಥ ಪದವನ್ನೇ ಇವತ್ತು ಹೋಗಿರುವಂಥದ್ದು ನೋಡಿದ್ದೀವಿ. ಅಂದರೆ ಕಾಲದ ಬದಲಾವಣೆಗಳಿಂದ ಅವಶ್ಯಕತೆ ಸಹಿತ ಇದೆ. ಅದು ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಅದು ಒಂದೇ ಅನ್ನುವಂಥ ಸ್ಥಿತಿಯನ್ನ ತಂದಿದ್ದಾರೆ. ಈ ಸಿಸ್ಟಮ್ ಡ್ರಾ ಮಾಡಿದ್ದು ಅದೇ ಕಾರಣಕ್ಕೋಸ್ಕರನೇ. ಬೇಕಾದ್ರೆ ಬ್ರಿಟಿಷರ ವ್ಯವಸ್ಥೆಗಳಲ್ಲಿ ಕೆಲಸ ಮಾಡೋದಕ್ಕೆ ಬೇಕಾದಂತ ಜನನ್ನ ತರೋದಕ್ಕೋಸ್ಕರ ತಂದಂತ ವ್ಯವಸ್ಥೆ. ಈ ವ್ಯವಸ್ಥೆಯಿಂದ 75 ವರ್ಷಗಳಲ್ಲಿ, 75 ವರ್ಷ ಆಯ್ತು, 75 ವರ್ಷಗಳಲ್ಲಿ ಏನೇನಾಗಿದೆ ಅನ್ನುವಂಥದ್ದು ನಾನು ತುಂಬ ಹೇಳ್ಬೇಕಾದಂಥದ್ದಿಲ್ಲ. ಆದ್ರೆ ಮತ್ತೆ ಈ ದೇಶದಲ್ಲಿ ಬದಲಾವಣೆ ತರಬೇಕು ಅನ್ನೋದಕ್ಕೋಸ್ಕರ ಈ ದೇಶದಲ್ಲಿ ಅನೇಕರು ತಮ್ಮ ಸರ್ವಸ್ವವನ್ನು ಕೊಟ್ಟು ತ್ಯಾಗ ಮಾಡ್ತಿರುವಂತವರು ಇದ್ದಾರೆ. ಇದರ ಮೂಲಕ ಇದಕ್ಕೆ ಮೂಲಭೂತವಾಗಿ ತರಬೇಕಾದಂಥ ಬದಲಾವಣೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅನ್ನು, ಶಿಕ್ಷಣ ಇಲಾಖೆ ತರಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ತರ್ತಾ ಇದ್ದಾರೆ. ಮಗುವಿನ ಇದ್ರವರೆಗೂ ಎಜುಕೇಶನ್ ಅಲ್ಲಿ 2 ಬಾರಿ 2 ಪಾಲಿಸಿ ಬಂತು. 1968ರಲ್ಲಿ ಇಂದಿರಾ ಗಾಂಧಿ ಅವರು ಒಮ್ಮೆ ಹೊಸ ಶಿಕ್ಷಣ ನೀತಿಯನ್ನ ತಂದಿದ್ರು. ಅದಾದ್ಮೇಲೆ 86ರಲ್ಲಿ ರಾಜೀವ್ ಗಾಂಧಿ ಅವರು ಒಂದು ಶಿಕ್ಷಣ ನೀತಿಯನ್ನ ತಂದ್ರು. ಅದಾದ 92ರಲ್ಲಿ ಅದನ್ನೇ ಒಂಚೂರು ಮಾಡಿಫೈ ಮಾಡಿದ್ರು. ಆದರೆ ಯಾವ ಶಿಕ್ಷಣ ವ್ಯವಸ್ಥೆಯು ಆಮೂಲಾಗ್ರ ಬದಲಾವಣೆಯ ವ್ಯವಸ್ಥೆಗಳನ್ನ ಮಾಡಲಿಲ್ಲ. ಮಕ್ಕಳನ್ನ ಇಟ್ಕೊಂಡು ಶಿಕ್ಷಣ ಪದ್ಧತಿಯನ್ನ ಯೋಚನೆ ಮಾಡುವಂತಹ ವ್ಯವಸ್ಥೆ ಮಾಡಿರ್ತಿಲ್ಲ. ಈ ನೀತಿಯ ವಿಶೇಷ ಮಕ್ಕಳನ್ನ ಸೆಂಟ್ರಿಕ್ ಆಗಿ ಇಟ್ಕೊಂಡು ಮಕ್ಕಳಿಗೆ ಏನ್ ಬೇಕು ಅಂತ ಕೊಡುವಂತ ಶಿಕ್ಷಣ. ಇಡೀ ದಿನ ನಮ್ಗೆ ಏನ್ ಬೇಕು ಅಂತ ಕೊಡ್ತಾ ಇದ್ವಿ ನಾವು. ನಮ್ಗೆ ಯಾವ್ದೋ ಫ್ಯಾಕ್ಟ್ರಿಗೆ ಕೆಲಸಕ್ಕೆ ನಿರ್ಮಾಣ ಮಾಡಬೇಕು, ಅದಕ್ಕೆ ಬೇಕಾದಂತ ಶಿಕ್ಷಣವನ್ನು ಕೊಡ್ತಿದ್ವಿ. ಆ ಶಿಕ್ಷಣದಿಂದ ಮಗು ಖುಷಿ ಪಡುತ್ತೋ ಪಡಲ್ವೋ, ಆನಂದ ಪಡುತ್ತೋ ಪಡಲ್ವೋ, ಸಂತೋಷ ಪಡುತ್ತೋ ಪಡಲ್ವೋ ನಾವು ನೋಡ್ಲೇ ಇಲ್ಲ. ಆದ್ರೆ ಈಗ ಹೊಸ ಶಿಕ್ಷಣ ನೀತಿಯ ಮೂಲಕ ಮಗುವನ್ನ ಸೆಂಟ್ರಲ್ ಆಗಿ ಇಟ್ಕೊಂಡು ಮಗುವಿಗೆ ಏನು ಬೇಕು ಅನ್ನುವಂತ ಯೋಚನೆ ಮಾಡುತ್ತಾ ವಿವೇಕಾನಂದ ಒಂದೇ ಒಂದು ಮಾತು ಹೇಳಿದ್ರು, ಎಜುಕೇಶನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ವಿಚ್ ಇಸ್ ಆಲ್ರೆಡಿ ಪ್ರೆಸೆಂಟ್ ಇನ್ ಮ್ಯಾನ್ ಅಂತ. ಭಾರತ ಯೋಚನೆ ಮಾಡಿದ್ದದು ಭಗವಂತ ಎಲ್ಲರಲ್ಲೂ ಕೊಟ್ಟಿಯಾನೆ. ಆ ಸಾಮರ್ಥ್ಯವನ್ನ ಗುರುತಿಸಿ ಅದನ್ನ ಆ ಸಾಮರ್ಥ್ಯವನ್ನ ಪರ್ಫೆಕ್ಟ್ ಮಾಡಿ ಅದನ್ನ ಆಚೆ ತರುವಂತ ಪ್ರಯತ್ನ ಮಾತ್ರ ಶಿಕ್ಷಣ ಮಾಡಬೇಕು ಅನ್ನುವಂತ ಮಾತನ್ನ ವಿವೇಕಾನಂದ ಹೇಳಿದ್ರು. ಆ ತರದ ಮಗುವಿನಲ್ಲಿ ಇರುವಂತ ಅದರ ಶಕ್ತಿಯನ್ನು ಗುರುತಿಸಿ ಆ ಶಕ್ತಿಯ ಮೂಲಕ ಮಗು ಏನಾಗಬೇಕು ಅನ್ನುವಂಥದ್ದನ್ನ ಟೀಚರ್ಸ್ ಯೋಚನೆ ಮಾಡಿ, ಸಿಸ್ಟಮ್ ಯೋಚನೆ ಮಾಡಿ ಆ ಮಗು ಸಂತೋಷ ಮತ್ತು ನೆಮ್ಮದಿಯನ್ನ ಬೇಕಾದಂತ ಶಿಕ್ಷಣವನ್ನ ಕೊಡಬೇಕು ಅನ್ನೋದಕ್ಕೋಸ್ಕರನೇ NEP 2020 ಮಾಡಿದ್ರು ಅಂತ. ಇಷ್ಟು ದಿನ ಮಗುವಿಗೆ ನಾವೇ ನೋಡ್ತಿದ್ವಿ,
ಏನು ಓದ್ತೀಯ? ಡಾಕ್ಟರ್ ಆಗ್ತೀನಿ. ಡಾಕ್ಟರ್ ಸಿಗದೆ ಇದ್ರೆ ಇಂಜಿನಿಯರಿಂಗ್ ಆಗ್ತೀನಿ, ಓದ್ತೀನಿ. ಇಂಜಿನಿಯರಿಂಗ್ ಸಿಗದೆ ಇದ್ರೆ ಅಗ್ರಿಕಲ್ಚರ್ಗೆ ಹೋಗ್ತೀನಿ. ಅಗ್ರಿಕಲ್ಚರ್ ಸಿಗದೆ ಇದ್ರೆ ಹಾರ್ಟಿಕಲ್ಚರ್ಗೆ ಹೋಗ್ತೀನಿ. ಇವು ಯಾವಕ್ಕೂ ಸಂಬಂಧ ಇಲ್ಲಿರುವಂಥ ಡಿಪಾರ್ಟ್ಮೆಂಟ್ ಕೋರ್ಸ್ಗಳು. ಇಂಜಿನಿಯರಿಂಗು ಮೆಡಿಕಲ್ ಅಂತೂ ಯಾವುದೇ ಥರದ ಸಂಬಂಧ ಇಲ್ಲ, ಆಲ್ಮೋಸ್ಟ್ ಡಯಾಗನಲಿ ಆಪೋಸಿಟ್. ಆದರೆ ವಿಚಿತ್ರವಾಗಿ ನಾವು ಹೋಗ್ತಾ ಇದ್ವಿ. ನಾವು ಯಾವ್ದು ಸಿಗುತ್ತೆ ಅವತ್ತು ಯಾವ ಡಿಮ್ಯಾಂಡ್ ಇರುತ್ತೆ ಅಂತ ನೀವು ಬೇಕಾದ್ರೆ ಇತ್ತೀಚಿನ ದಿನದಲ್ಲಿ ಅಬ್ಸರ್ವ್ ಮಾಡಿ. ಅದರಲ್ಲಿ ವಿಶೇಷವಾಗಿ ಡಿಗ್ರಿ ಕಾಲೇಜುಗಳಲ್ಲಿ ನಾವು ಅಬ್ಸರ್ವ್ ಮಾಡೋದು. ಪ್ರಿನ್ಸಿಪಾಲ್ಗಳು ಕೇಳಿದ್ರೆ ಹೋದ ವರ್ಷ ಕಾಮರ್ಸ್ಗೆ ತುಂಬ ಡಿಮ್ಯಾಂಡ್ ಇತ್ತು, ಈ ಸಲ BBMಗೆ ಡಿಮ್ಯಾಂಡ್ ಇದ್ದಾರೆ. ಇನ್ನೊಂದು ವರ್ಷ ಕೇಳಿದ್ರೆ ಇದಕ್ಕಿದ್ದಂಗೆ ಸೈನ್ಸ್ ಡಿಮ್ಯಾಂಡ್ ಶುರು ಆಗ್ತಿದೆ. ಕಾರಣ ಅಂದರೆ ಮಕ್ಕಳಿಗೆ ತಮ್ಗೆ ಏನು ಓದಬೇಕು ಅಂತ ಗೊತ್ತಿಲ್ಲ. ಅವತ್ತು ಯಾರು ಅದು ಹೇಳ್ತಾರಲ್ಲ, ಇಂಡಸ್ಟ್ರಿನವ್ರು ಬಂದಿದ್ರು, ಇಲ್ಲಿ ಇಂಟರ್ವ್ಯೂ ಮಾಡಿದ್ರು, ಇಂಥವ್ರನ್ನ ಸೆಲೆಕ್ಟ್ ಮಾಡಿದ್ರು ಅಂತಂದ್ರೆ ಅದನ್ನೆಲ್ಲ ಮಕ್ಕಳು ತಗೊಳ್ಳುವಂಥದ್ದು. ಅವಕ್ಕೆ ಏನು ಬೇಕು, ಅವಕ್ಕೆ ಏನು ಖುಷಿ, ಅದನ್ನು ಯೋಚನೆ ಮಾಡುವಂಥ ವ್ಯವಸ್ಥೆಗಳನ್ನೇ ನಾವು ನಿರ್ಮಾಣ ಮಾಡ್ತೀವಿ. ಆ ಕಾರಣಕ್ಕೋಸ್ಕರ ಮಕ್ಕಳನ್ನು ಸಹಿತ ನಾವು ಒಂದು ಇಂಡಸ್ಟ್ರಿಗೆ ಬೇಕಾದಂಥ ಒಂದು ಪ್ರಾಡಕ್ಟ್ ಅಂತ ಡೆವಲಪ್ ಮಾಡ್ತೇವೆ ಹೊರತು ಶಿಕ್ಷಣ ಮಗುವಿನ ಖುಷಿಗೆ, ಜ್ಞಾನಕ್ಕೆ, ಸಂತೋಷಕ್ಕೋಸ್ಕರ ಶಿಕ್ಷಣ ಅನ್ನುವಂಥದ್ದು ಮಾಡ್ತಿದ್ವಿ. ಆ ಪ್ರಯತ್ನವನ್ನು NEPM ಮೂಲಕ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು, ಶಿಕ್ಷಕರು ಸಹಿತ ಅದಕ್ಕೆ ತಯಾರಾಗಬೇಕು. ಅದಕ್ಕೋಸ್ಕರನೇ ಈ ಸಲ ವಿಶೇಷವಾಗಿ ನಾವು ಒತ್ತನ್ನು ಕೊಡ್ತೀವಿ. ನಾವು ನಿಮಗೆಲ್ಲ ಗೊತ್ತಿತ್ತು ಕೋವಿಡ್ನ ಟೈಮಲ್ಲಿ ಮಕ್ಕಳಿಗೆ ಏನೇನಾಯಿತು ತೊಂದರೆ ಅಂತ. 1.5 ವರ್ಷ ಶಾಲೆ ಮುಖನೇ ನೋಡಲಿಲ್ಲ ಮಕ್ಕಳು. ಅನೇಕ ಮಕ್ಕಳು ಸೀದಾ ಇದ್ದಕ್ಕಿದ್ದಂಗೆ 3ನೇ ಕ್ಲಾಸ್ ಬಂದರು, ಇದ್ದಕ್ಕಿದ್ದಂಗೆ 8ನೇ ಕ್ಲಾಸ್ ಬಂದರು. 8ನೇ ಕ್ಲಾಸ್ 9ನೇ ಕ್ಲಾಸ್ ಓದಲೇ ಇಲ್ಲ, 10ನೇ ಕ್ಲಾಸ್ ಬಂದು ಕೂತ್ಕೊಂಡು. ಈ ಥರದ ಪರಿಸ್ಥಿತಿಗಳಾಗಿ ಆ ಕಾರಣದಿಂದ ಅವರ ಶಾಲಾ ಮಟ್ಟಕ್ಕೆ, ಶಿಕ್ಷಣದ ಮಟ್ಟದಲ್ಲಿ ಗಣನೀಯವಾಗಿ ಗುಣಮಟ್ಟ ಇಳಿತು ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರ ಅಬ್ಸರ್ವ್ ಮಾಡ್ತು, ರಾಜ್ಯದ ಸರ್ವೆಗಳು ಅಬ್ಸರ್ವ್ ಮಾಡ್ತು, ಬೇಕಾದಷ್ಟು NGOಗಳ ಸಮೀಕ್ಷೆಗಳು ಅಬ್ಸರ್ವ್ ಮಾಡ್ತು. ಇದರ ಮೂಲಕ ನಮ್ಗೆ ಅನ್ನಿಸ್ತು ಮಕ್ಕಳನ್ನ ಗುಣಮಟ್ಟವನ್ನ ಆ ಕ್ಲಾಸಿಗೆ ತಕ್ಕಂತೆ ತರದೇ ಇದ್ರೆ ಮುಂದಿನ ದಿನಗಳ ಜನರೇಷನ್ ಅವರ ಜೀವನವೆಲ್ಲ ಉದ್ದಾಡ್ತಾರೆ ಅನ್ನೋದಕ್ಕೋಸ್ಕರ ಈ ವರ್ಷ ಎಷ್ಟಾರೋ ಖರ್ಚಾಗಿ ಪರವಾಗಿಲ್ಲ. ನಮ್ಮ ಶಿಕ್ಷಕರಿಗೆ ತೊಂದರೆ ಆಗಿದೆ, ನಮಗೂ ಗೊತ್ತು. ಅವರ ರಜದಲ್ಲಿ 15 ದಿನ ನಾವು ಕಡಿಮೆ ಮಾಡಿದ್ವಿ. ಅದಕ್ಕೋಸ್ಕರ ನಾವೇನು ಸಂಬಳ ಜಾಸ್ತಿ ಮಾಡಿಲ್ಲ, ಅದು ಗೊತ್ತಿರಲಿ ನಿಮಗೆ. 15 ದಿನ ಅವ್ರನ್ನ ಬಿಟ್ಟು ನಮ್ಮ ಮಕ್ಕಳ ಶಿಕ್ಷಣದಕ್ಕೆ ಗಮನ ಕೊಡಬೇಕು ಅಂದಾಗ ಇಷ್ಟು ಸಂತೋಷ ಪಟ್ಟು ಎಲ್ಲ ಶಿಕ್ಷಕರು ಬಂದರು. ಒಬ್ಬರು ಸಹಿತ ನಮಗೆ ರಜಾ ಹೋಯ್ತು ಅದಾಯ್ತು ಒಬ್ಬರು ಮಾತಾಡಿಲ್ಲ. ಆ ಮಕ್ಕಳ ಶಿಕ್ಷಣದ ಗುಣಮಟ್ಟವನ್ನು ತರ್ತೀವಿ ಅಂತಂದಿದ್ದು ಮತ್ತೊಮ್ಮೆ ನಾನು ಶಿಕ್ಷಣ ಮಂತ್ರಿಗೆ ಅವ್ರನ್ನೆಲ್ಲ ಅಭಿನಂದಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಮಕ್ಕಳು ಸಹಿತ ನಾನು ಹೋಗಿ ಮಕ್ಕಳ ಜೊತೆ ಮಾತಾಡುವಾಗ ಸ್ವಲ್ಪ ಮುಂಚೆನೇ ಹೋಗಿದ್ದೆ ಒಂದಷ್ಟು ಸ್ಕೂಲ್ಗಳ ಹತ್ರ. ಯಾಕೆಂದ್ರೆ ಈ ಸಲ ಒಂದು ಆಸೆ ಪಟ್ವಿ ನಾವು, ಪೋಷಕರು, SDMC ಸದಸ್ಯರು, ಇವರೆಲ್ಲರ ಮೂಲಕ 1-2 ದಿನ ಶ್ರಮದಾನ ಆಗಿ ನಮ್ಮ ಶಾಲೆಗಳನ್ನ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿದ್ವಿ. ಆ ಟೈಮಲ್ಲಿ ನಾನು ಅದು ಹೋದಾಗ ಆ ಮಕ್ಕಳು ಬಂದ್ಬಿಟ್ಟಿದ್ರು ಒಂದಷ್ಟು ಶಾಲೆಯಲ್ಲಿ. ಕೇಳಿದೆ ನಾನು, ಇವತ್ತೇ ಯಾಕೆ ಬಂದಿದ್ದೀರಾ ಅಂತ. ಸರ್, ಇನ್ನೂ 15 ದಿನ ಮುಂಚೆ ಮಾಡಿದ್ರೆ ನಾವು ಕ್ಲಾಸ್ ಬರ್ತಿದ್ವಿ ಅಂತ. ಆದರೆ ಮಕ್ಕಳುಗಳಲ್ಲೂ ಕಲಿಬೇಕು ಅನ್ನುವಂಥ ಆಸಕ್ತಿ ಎಷ್ಟು ಮಟ್ಟಿಗಿದೆ ಅಂತ ಅನ್ನಿಸ್ತಿತ್ತು. ಅದಕ್ಕೋಸ್ಕರ ಕಲಿಕಾ ಚೇತರಿಕೆ ಎನ್ನುವಂಥದ್ದು ಲೋಕೇಶ್ ಅವರು ಮಾತಾಡ್ತಾ ಹೇಳಿದ್ರು. ಈ ದೇಶದಲ್ಲಿ ಮೊದಲನೇ ರಾಜ್ಯ ಯಾವ್ದಾದ್ರು ಈ ಥರದ ಕಾರ್ಯಕ್ರಮ ತಗೊಂಡಿದ್ದು ಕರ್ನಾಟಕ ಅನ್ನುವಂಥದ್ದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಿದೆ. ಮತ್ತು ನಮ್ಮ ಕೇಂದ್ರದ ಮಂತ್ರಿಗಳು ಇದನ್ನು ನಾವು ಹೇಳಿದಾಗ ತುಂಬ ಸಂತೋಷ ಪಟ್ಟು ಒಂದು ಟೀಮನ್ನು ಕಳಿಸಿ ಬೇರೆ ಬೇರೆ ರಾಜ್ಯಗಳಿಗೂ ಈ ಕಾರ್ಯಕ್ರಮವನ್ನು ರೂಪಿಸ್ತೀವಿ, ಅಲ್ಲೂ ಸಹಿತ ಮಕ್ಕಳ ಕಲಿಕಾ ಚೇತರಿಕೆಯನ್ನು ಜಾಸ್ತಿ ಮಾಡ್ತೀವಿ ಅನ್ನುವಂಥ ಒಂದು ಕಾರ್ಯಕ್ರಮ. ಮತ್ತು ಕಲಿಕಾ ಚೇತರಿಕೆ ನಾವು ಎಲ್ಲೋ ಯಾವುದೋ ಬೇರೆ NGOಗಳಿಗೆ ಮಾಡಿಸಿದಂಥ ಕಾರ್ಯಕ್ರಮ ಅಲ್ಲ. ನಮ್ಮದೇ ಶಿಕ್ಷಣದಲ್ಲಿ ಅನುಭವ ಇರುವಂಥ ಶಿಕ್ಷಕರು, ಡೈರೆಕ್ಟಿನ ಬೇರೆ ಬೇರೆ ಲೆಕ್ಚರರ್ಸು ಮತ್ತು ನಮ್ಮ DSERTಯ ಅನೇಕ ಅಧಿಕಾರಿಗಳು ಸೇರ್ಕೊಂಡು ಯೋಚನೆ ಮಾಡುವಂಥದ್ದು. ಈ ಥರದ ಮೂಲಕ 1 ವರ್ಷ ಪೂರ್ಣವಾಗಿ ಕಲಿಕಾ ಚೇತರಿಕೆ ಕಾರ್ಯಕ್ರಮ ಮಾಡಿ ಮಕ್ಕಳ ಗುಣಮಟ್ಟ ಮುಂದಿನ ವರ್ಷದಲ್ಲಿ ಆ ಕ್ಲಾಸಿಗೆ ತಕ್ಕಂತೆ ತರಬೇಕು ಅನ್ನುವಂಥದ್ದು ನಿಶ್ಚಯ ಮಾಡಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರದ ಮೂಲಕ ಮಾಡ್ತೀವಿ ಅಂತ. ನಾನು ಬಂದಾಗ ಸಂಜೀವಣ್ಣನ ಜೊತೆ ಊಟಕ್ಕೆ ಹೋದೆ. ನನ್ನ ತಲೆಯೊಳಗೆ ಏನಿತ್ತು, ಸಂಜೀವಣ್ಣ ಫಸ್ಟ್ ಟೈಮ್ MLA ನಮ್ಮಲ್ಲಿ ಎಲ್ಲೋ ಕಡೆ ಇರುತ್ತೆ, ನಾವು 2 ಸಲ ಮಾಡಿದ್ವಿ, ನಾವು ಭಾರಿ ಮಾಡಿದ್ದೀವಿ ಇರುತ್ತೆ. ಆದರೆ ಸಂಜೀವಣ್ಣನ ನೋಡಿದಾಗ ನಾನು ನನ್ನ ಕ್ಷೇತ್ರದಲ್ಲಿ ಏನೂ ಮಾಡಿಲ್ಲ ಅಂತ ಅನ್ನಿಸ್ತೀನಿ. ಸಂಜೀವಣ್ಣ ಜೊತೆಗೆ ಪ್ರತಾಪ್ ಸಿಂಗ್ರು ಹೇಳಿದ್ರು ಸುಮಾರು 7-8 ಸಾವಿರ ಕೋಟಿ ದುಡ್ಡನ್ನು ಈ ಕ್ಷೇತ್ರಕ್ಕೆ ತಂದಿದ್ದಾರೆ.
ತುಂಬ ನೀವೆಲ್ಲ ಅದೃಷ್ಟವಂತರು. ಸಂಜೀವಣ್ಣ ಅಂತ ಒಬ್ಬ ಸದಾ ಅಭಿವೃದ್ಧಿಯ ಪರ ಯೋಚನೆ ಮಾಡ್ತಿರುವಂತಹ ಶಾಸಕರನ್ನು ಇಟ್ಕೊಂಡಿದ್ದೇನೆ. ಮತ್ತು ಶಾಸಕರುಗಳು ಶಿಕ್ಷಣ ಇಲಾಖೆಗೆ ತುಂಬಾ ಗಮನ ಕೊಡ್ತಾರೆ ಅಂತ ಏನು ಎಲ್ಲ ಶಾಸಕರು ಗಮನ ಕೊಡ್ತಾರೆ ಅಂತ ಏನಿಲ್ಲ. ಆದರೆ ಸಂಜೀವಣ್ಣ 3 ಹೇಳ್ತೀನಿ ನಾನು ಎಲ್ಲ ಶಾಲೆಯಲ್ಲಿ 3 ಬಾರಿ DMC ಸಭೆಯನ್ನು ತಗೊಂಡಿದ್ದೀನಿ. ಪ್ರಾರಂಭ ಮಾಡಿದಾಗ ಮಧ್ಯ ಮತ್ತು ಎಕ್ಸಾಮಿನ ಹತ್ರ ಅಂತ. ಇಂಥ ಒಬ್ಬ ಶಿಕ್ಷಣದ ಬಗ್ಗೆ ನಮ್ಮ ಕಟ್ಟ ಕಡೆಯ ಮಕ್ಕಳುಗಳು ಬರ್ತಿರುವಂತಹ ಶಾಲೆಗಳು ಸರ್ಕಾರಿ ಶಾಲೆ, ಯಾರಿಗೆ ವಿಧಿ ಇಲ್ಲದೆ ಕಳಿಸುವಂತ ಶಾಲೆ ಮಕ್ಕಳನ್ನು ಕಳಿಸ್ತಾರೆ ಅಂತ ಶಾಲೆಗೆ ನಾನು ಗಮನ ಕೊಡಬೇಕು ಅಂತ ಹೇಳಿ ಸಂಜೀವಣ್ಣ ಗಮನ ಕೊಟ್ಟಿರುವುದನ್ನು ಕೇಳಿದಾಗ ನನಗೆ ತುಂಬಾ ಸಂತೋಷ ಆಯಿತು. ಬರೀ ಅಷ್ಟೇ ಅಲ್ಲ, 5 ಕೋಟಿಯಷ್ಟು ಶಿಕ್ಷಣ ಇಲಾಖೆಯ ದುಡ್ಡಲ್ಲ, ಬೇರೆ ಕಡೆಯ ಇಲಾಖೆಯ ದುಡ್ಡನ್ನು ತಂದು ಇವತ್ತು ಎಲ್ಲ ಶಾಲೆಗಳಲ್ಲೂ ನಮ್ಮ ಮಕ್ಕಳು ಬೇರೆ ಶಾಲೆ ಪ್ರೈವೇಟ್ ಶಾಲೆಯ ಗುಣಮಟ್ಟದ ಶಾಲೆಗಳಾಗಿ ಮಾಡ್ತೀವಿ ಅನ್ನುವಂಥ ಮಾನಸಿಕತೆಯಿಂದ ಇವತ್ತು ಕೆಲಸ ಶುರು ಮಾಡಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಸಂಜೀವಣ್ಣಕ್ಕೆ ಶಿಕ್ಷಣ ಇಲಾಖೆಯ ತನಕ ಅಭಿನಂದನೆಗಳನ್ನು ಈ ಥರದ ಮತ್ತು ಹೊಸದಾಗಿ ಯೋಚನೆ ಈಗ ಮಾಡ್ತಾ ಇದ್ದೀನಿ. ನಮಗೆ ನಿಮಗಾಗಲೇ ಮಾತಾಡ್ತಾ ಹೇಳಿದ್ರೆ ಇಂಗ್ಲೀಷಿನ ಮೋಹ ಎಷ್ಟು ಮಟ್ಟಿಗೆ ಆಗ್ಬಿಟ್ಟಿದೆ ಅಂದರೆ, ನಾನು ಮುಂಚೆ ಏನು ಕೇಳೋರು ಅಂದರೆ ಯಾವ್ದಾದ್ರು ಊರಿಗೆ ಹೋದರೆ ಹಿಂದೆ ನಾನು ಸುರೇಶ್ ಕುಮಾರ್ ಜೊತೆನೂ ಆ ಬೇರೆ ಸ್ಕೂಲ್ಗೆ ಹೋಗೋರು. ಅವಾಗ ಕೇಳಿದ್ರೆ ನಮಗೆ ರೂಮ್ ಕೊಡಿ, ಬೆಂಚ್ ಕೊಡಿ, ಚೇರ್ ಕೊಡಿ ಅಂತ ಕೇಳ್ತಿದ್ವಿ. ಆದರೆ ಈಗ ನಾನು ಪ್ರವಾಸಗಳಲ್ಲಿ ನಾನು ಅಬ್ಸರ್ವ್ ಮಾಡೋದು ಎಲ್ಲರೂ ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನು ಕೊಡಿ. ಎಲ್ಲಿಗೆ ಹೋಗಿ ಯಾವುದೊಂದು ಪುಟ್ಟಳ್ಳಿ ಇಲ್ಲ 30 ಮಕ್ಕಳು ಇರ್ತಾರೆ, ಅಲ್ಲೂ ಸಹಿತ ಒಂದು ಇಂಗ್ಲೀಷ್ ಮೀಡಿಯಂ ಶಾಲೆ ಕೊಡಿ ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ನಾವು ಹೇಳಿದ್ವಲ್ಲ, ಬ್ರಿಟಿಷರ ಮೆಕ್ಯಾಲಯ ಸಿಸ್ಟಮ್ ನಮ್ಮನ್ನ ಆ ಸ್ಥಿತಿಗೆ ತಂದಿದೆ. ಬರೀ ಅಷ್ಟೇ ಕಾರಣ ಅಲ್ಲ, ನಮ್ಮ ಮೇಲೆ ಹೈಯರ್ ಎಜುಕೇಶನ್ ಇಂಗ್ಲೀಷ್ನಲ್ಲಿ ಇರೋ ಕಾರಣಕ್ಕೋಸ್ಕರವೂ ಸಹಿತ ನಮ್ಗೆ ಆ ಇಂಗ್ಲೀಷಿನ ಮೋಹ ಬಂದಿದೆ. ಎಲ್ಲೋ ಕಾಂಪ್ಲೆಕ್ಸಿಟಿಗಳು ಆ ಥರದಲ್ಲಿ ಇರೋದ್ರಿಂದ ಆ ಒದ್ದಾಟಗಳು ಆಗ್ತಾ ಇದೆ. ಅದಕ್ಕೋಸ್ಕರ ಈ ಹೊಸ ಮಾದರಿ ಶಾಲೆಗಳನ್ನ ಯೋಚನೆ ಮಾಡ್ತೀವಿ. ಶಿಕ್ಷಣ ಎಲ್ಲ ತಜ್ಞರು ಹೇಳಿರುವಂಥ ಅಭಿಪ್ರಾಯ ಒಂದೇ ಇದೆ, ಮಕ್ಕಳಿಗೆ ಜ್ಞಾನಾಭಿವೃದ್ಧಿ ಆಗಬೇಕು ಅಂದರೆ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕೊಟ್ಟು ಮಾತ್ರ ಅವರ ಜ್ಞಾನದ ಅಭಿವೃದ್ಧಿ ಆಗುತ್ತೆ ಎನ್ನುವಂಥದ್ದು. ಆದರೆ ನಾವು ಅಲ್ಲಿಂದ ದೂರ ಹೋಗ್ತಿರುವಂಥ ಟೈಮಲ್ಲಿ ಮಾದರಿ ಶಾಲೆಯಲ್ಲಿ ನಾವು ಈ ಸರಿ ಶುರು ಮಾಡಬೇಕು ಅಂತೇಳಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಬಜೆಟಲ್ಲಿ ಅನೌನ್ಸ್ ಮಾಡಿದ್ದಾರೆ. ಆ ಮಾದರಿ ಶಾಲೆ ನಾವು ತುಂಬ ಭಾರಿ ದೊಡ್ಡ ಬಿಲ್ಡಿಂಗ್ ಕಟ್ತೀವಿ ಅಲ್ಲ, ಭಾರಿ ದೊಡ್ಡ ಯೂನಿಫಾರ್ಮ್ನ ಅಟ್ರಾಕ್ಟಿವ್ ಆಗಿ ಮಾಡ್ತೀವಿ ಇಲ್ಲ. ಮಾದರಿ ಶಾಲೆಯಲ್ಲಿ ಪ್ರತಿ ಕ್ಲಾಸ್ಗೂ ಒಬ್ಬ ಕ್ಲಾಸ್ ಟೀಚರ್ ಇರಬೇಕು, ಪ್ರತಿ ಕ್ಲಾಸ್ಗೂ ಒಂದು ಕ್ಲಾಸ್ ರೂಮ್ ಇರಬೇಕು. ಇದನ್ನು ನಾವು ಯೋಚನೆ ಮಾಡ್ತಿರೋದು. ಇದ್ರ ಜೊತೆಗೆ ಇಂಗ್ಲೀಷ್, ಸ್ಪೋಕನ್ ಇಂಗ್ಲೀಷ್ ಅನ್ನೋಂಥದ್ದು ಒಂದು ಇಂಗ್ಲೀಷ್ನ ಲಾಂಗ್ವೇಜ್ ಆಗಿ ಕಲಿಸುವಂಥದ್ದು, ಮೀಡಿಯಂ ಆಗಲ್ಲ, ಲಾಂಗ್ವೇಜ್ ಆಗಿ ಕಲಿಸುವಂಥ ಪ್ರಯತ್ನ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಇಲ್ಲಿ ಸಂಜೀವಣ್ಣ ಹೇಳ್ತಿದ್ರು ಮ್ಯಾಕ್ಸಿಮಮ್ ಶಾಲೆಗಳನ್ನ ಮಾದರಿ ಶಾಲೆ ಮಾಡ್ತೀನಿ ಅಂತ. ಅದಕ್ಕೋಸ್ಕರ ಈ ಥರದ ಪ್ರಯತ್ನ ಬಂದರೆ ನಮಗೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಾವು ಒಂದು ಮಗುವಿನ ಶಾಲೆಯಿಂದ ಹಿಡಿದು 1000 ಮಗು ಶಾಲೆ ತನಕನೂ ಸರ್ಕಾರ ನಡೆಸ್ತಾ ಇದೆ. ಸುಮಾರು 13,000 ಶಾಲೆಗಳು, ಹೈಯರ್ ಪ್ರೈಮರಿ ಶಾಲೆಗಳು 25 ಮಕ್ಕಳಿಗಿಂತ ಕಡಿಮೆ ಇದೆ. ನಾನಿಲ್ಲಿ BO ಕೇಳಿದೆ, ನಿಮ್ಮ ಹತ್ರ 10 ಮಕ್ಕಳಿಗಿಂತ ಕಡಿಮೆ ಇರೋ ಎಷ್ಟು ಶಾಲೆ ಇದೆ ಅಂತ. ಅವರು 3-4 ಶಾಲೆ ಇದೆ. ಅಂದರೆ 3 ಮಕ್ಕಳು 4 ಮಕ್ಕಳಿಗೂ ಸಹಿತ ನಾವು ಶಾಲೆಯನ್ನು ಮಾಡ್ತಾ ಇದ್ದೀವಿ. ಶಾಲೆ ಅವತ್ತು ಅನಿವಾರ್ಯ ಇತ್ತು ಶಾಲೆ ಮಾಡುವಂಥದ್ದು. ಯಾಕೆಂದರೆ ವಾಜಪೇಯಿ ಬರೋ ತನಕ ಹಳ್ಳಿಗಳಿಗೆ ರಸ್ತೆ ಇಲ್ಲದೆ ನಾವು ಖಂಡಿತಿಲ್ಲ. ಪ್ರಧಾನಮಂತ್ರಿ ಸಡಕ್ ಯೋಜನೆಯ ಮೂಲಕ ಹಳ್ಳಿಗಳಿಗೆ ರಸ್ತೆ ಮಾಡುವುದಂದ್ರೆ ಇವತ್ತು 3 ಮನೆಗಳಲ್ಲಿ ಕಮ್ಯುನಿಕೇಶನ್ ಇದೆ, ಯಾವುದಾದ್ರು ಹಳ್ಳಿಗೆ ಬೇಕಾದ್ರೂ ಹೋಗ್ಬೋದು ಆ ಥರ ಮಾಡುವುದು. ಆ ಥರದ್ದಿದ್ದಾಗ 3 ಮಕ್ಕಳಿಗೆ ನಾವು ಟೀಚರ್ ಕೊಡ್ತೀವಿ, ಅಥವಾ 6 ಮಕ್ಕಳಿದ್ರು ಟೀಚರ್ ಕೊಡ್ತೀವಿ. ಅವರು 5 ಕ್ಲಾಸಲ್ಲಿ ಸ್ಪ್ರೆಡ್ ಆಗಿರ್ತಾರೆ. 1ನೇ ಕ್ಲಾಸಲ್ಲಿ ಒಬ್ಬರು, 2ನೇ ಕ್ಲಾಸಲ್ಲಿ ಒಬ್ಬರು, 3ನೇ ಕ್ಲಾಸಲ್ಲಿ ಇಬ್ಬರು, 4ನೇ ಕ್ಲಾಸಲ್ಲಿ ಒಬ್ಬರು. ಮಕ್ಕಳುಗಳು ಪಾಠ ಕಲಿಯೋದ್ರ ಜೊತೆಗೆ, ಪಾಠ ನೇಷ್ಟಿಂದ ಕಲಿಯೋದ್ರ ಜೊತೆಗೆ ಆ ಮಕ್ಕಳಿನ ವಾತಾವರಣದಲ್ಲಿ ಆ ಕಾಂಪಿಟೇಟಿವ್ ಸ್ಪಿರಿಟ್ ಬಂದಾಗ ಮಾತ್ರನೇ ಮಕ್ಕಳು ಕಲಿಯುವಂಥದ್ದು. 1, 2, 3 ಮಕ್ಕಳಿದ್ರೆ ಅದು ಯಾವುದೇ ಕಾರಣಕ್ಕೂ ಅವ್ರ ಮಧ್ಯ ಸ್ಪರ್ಧೆ ಬರಲ್ಲ ಅಂದ ತಕ್ಷಣ ನ್ಯಾಚುರಲ್ ಆಗಿ ತಾನೇ ಫಸ್ಟ್ ಅನ್ನೋದು ಜಾಮೂನಿನ ಅಡ್ವರ್ಟೈಸ್ಮೆಂಟ್ ನೋಡ್ತೀವಲ್ಲ, ಅಪ್ಪ ಬಂದು ಕೇಳ್ತಾನೆ, ಮಗ ತುಂಬ ಖುಷಿಯಾಗಿ 2ನೇ ಪ್ರೈಸ್ ಬಂತು ಅಂತ ಕೇಳ್ತಾನೆ ಅಪ್ಪಂಗೆ. ಅಪ್ಪ 2ನೇ ಪ್ರೈಸ್ ಅಂದರೆ ಎಷ್ಟು ಜನ ಇದ್ರು ಅಂದರೆ ಇದ್ದಿದ್ದೇ ಇದ್ರು, ಒಬ್ರು 1ನೇ ಪ್ರೈಸ್ ಬಂತು, ಇನ್ನೊಂದು 2ನೇ ಪ್ರೈಸ್. ಆ ಥರ ಆಗ್ಬಿಡತ್ತೆ ನಮ್ಮ ಮಕ್ಕಳು. ಕಾರಣಕ್ಕೋಸ್ಕರ
ಹತ್ತಿರದ ಪಕ್ಕದ ಶಾಲೆಗಳಿಂದ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಪ್ರತಿ ಕ್ಲಾಸ್ ರೂಮಲ್ಲಿ ಪ್ರತಿ ಮಗುವನ್ನ ಅಬ್ಸರ್ವ್ ಮಾಡುವಂತ ಟೀಚರ್ನ ನಾವು ಕೊಟ್ಟು ಆ ಶಾಲೆಗಳನ್ನ ಪ್ರತಿ ಮಗುವು ಏನು ವೀಕ್ ಇದೆ ನಾನೇನ್ ಮಾಡಬೇಕು ಅಂತೇಳಿ ನಮ್ಮ ಶಿಕ್ಷಕಿ ಯೋಚನೆ ಮಾಡಿ ಪ್ರತಿ ಮಗುವನ್ನ ಮೇಲೆತ್ತುವಂತ ಪ್ರಯತ್ನ ಮಾದರಿ ಶಾಲೆಗಳು ಆಗಬೇಕು ಅಂತ ಯೋಚನೆ ಮಾಡಿದ್ವಿ. ಅದಕ್ಕೋಸ್ಕರ ಈ ಬಾರಿ ಶಿಕ್ಷಣ ಇಲಾಖೆಯಲ್ಲಿ ಇದ್ದಂತ ಹೆಚ್ಚು ಕೊರತೆಗಳಿದ್ದು ಶಿಕ್ಷಕರು. ಆ ಶಿಕ್ಷಕರನ್ನ 15,000 ಜನ ಶಿಕ್ಷಕರನ್ನು ತಗೊಳ್ಳೋದು ಅನ್ನೋದಕ್ಕೋಸ್ಕರ ನಮ್ಮ ಸರ್ಕಾರ ನಿಶ್ಚಯ ಮಾಡಿದೆ. ಈ ತಿಂಗಳು ನಾಳೆ ನಾಡಿದ್ದು ಅದಕ್ಕೆ ಎಕ್ಸಾಮ್ ಸಹಿತ ನಾವು ಮಾಡ್ತಾ ಇದ್ದೀವಿ. ಮತ್ತು ಇನ್ನೂ ಖುಷಿಯಾಗಿ ಹೇಳ್ಕೋಬೇಕು, ಎಲ್ಲರೂ ಮೆರಿಟ್ ಮೂಲಕ ನಾನು ಶಿಕ್ಷಕರು ಬರ್ತಾ ಇರೋದಾದರೆ ಅದು ಸರ್ಕಾರಿ ಶಾಲೆ ಮಾತ್ರ ಅನ್ನುವಂಥದ್ದು ಸಹಿತ ನಾನು ಗೊತ್ತಿಲ್ಲ. ಈ ಥರದ ಶಿಕ್ಷಕರನ್ನು ಪ್ರತಿಯನ್ನು ತುಂಬಿ ಸುಮಾರು 6,000ರಿಂದ 7,000 ಶಾಲಾ ಕೊಠಡಿಯನ್ನು ಸಹಿತ ಈ ವರ್ಷ ಕೊಡಬೇಕು. ಒಂದೇ ಸರಿ ಎಲ್ಲವನ್ನೂ ಮಾಡೋಕ್ಕಾಗಲ್ಲ. ಈ ವರ್ಷ 6,000ರಿಂದ 7,000 ಶಾಲೆಗಳ ಕೊಠಡಿಯನ್ನು ಕಟ್ಟಬೇಕು ಅನ್ನುವಂಥ ಸರ್ಕಾರ ನಿಶ್ಚಯ ಮಾಡಿದೆ. ಇದೆಲ್ಲದರೂ ಮಾಡೋದ್ರ ಮೂಲಕ ಶಿಕ್ಷಣದಲ್ಲಿ ಒಂದು ಪರಿವರ್ತನೆ ತರ್ತೀವಿ. NEP-ಯನ್ನು ಇಂಟ್ರೊಡ್ಯೂಸ್ ಮಾಡೋದ್ರ ಮೂಲಕ ಈ ದೇಶ ಮತ್ತೊಮ್ಮೆ ಪ್ರಪಂಚದ ಗುರುವಾಗುವಂತ ಮಾಡುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಸಹಕಾರದ ಮೂಲಕ ಈ ಶಾಲೆಯನ್ನು ನೋಡಿದಾಗ ತುಂಬಾನೇ ಸಂತೋಷ ಆಗಿದೆ. ಮತ್ತೊಮ್ಮೆ ಬರುವಷ್ಟರಲ್ಲಿ ಸಂಜೀವಣ್ಣನ ಆಸೆ 1000 ಮಕ್ಕಳಿಗಿಂತ ಜಾಸ್ತಿ ಆಗಬೇಕು. ಮತ್ತು ಇವತ್ತು 15 ಮಕ್ಕಳುಗಳು ಏನು ತಗೊಂಡಿದ್ದಾರೆ, ಅದು ಅಟ್ಲೀಸ್ಟ್ 150 ಮಕ್ಕಳಾಗಬೇಕು ಅಂತ ಆಸೆ ಪಡ್ತಾ ಕರೆದು ಇಷ್ಟು ಮಾತಾಡಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಒಂದು ಸ್ಥಾನ ತೆರಳಬೇಕು ಅನ್ನುವ ಅಂತಿಮ ಕೋರಿಕೆ. ದಯವಿಟ್ಟು ಅಸಿಡಿಯನ್ನು ತಕ್ಷಣ ಹಸ್ತಾಂತರ ಮಾಡಬೇಕು. ಸನ್ಮಾನ್ಯ ಸಚಿವರಿಗೆ ಅಧಿಕಾರಿಗಳು 10ನೇ ತರಗತಿಯ ಫಲಿತಾಂಶಕ್ಕಾಗಿ ಮನೆಗೆ ಭೇಟಿಯನ್ನು ಕೊಟ್ಟಾಗ ನಡೆದಂತ ಘಟನೆಗಳನ್ನ ಕಬಗ ಮತ್ತು ಹಾರಾಡಿ ಶಾಲೆಯ ಮಕ್ಕಳೇ ಅಭಿನಯಿಸಿದಂತಹ ನಾಟಕ, ಅದು ಕಿರುಚಿತ್ರ ಬಿಡುಗಡೆ. ಇದರ ನೇತೃತ್ವವನ್ನ ಸನ್ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ವಹಿಸಿಕೊಂಡಿದ್ದರು. ಮತ್ತು ಶಿಕ್ಷಕರ ವಿನೂತನ ಪ್ರಯತ್ನ ಭರವಸೆಗೆ ಬಾಳಿನ ಬೆಳಕು.